ನಮಸ್ತೆ ವೀಕ್ಷಕರೇ, ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ಸ್ನ ಯೂಸ್ ಮಾಡಿ ಕಟ್ತಿರೋಂಥ ಮನೆನ ನಾನು ಈಗಾಗಲೇ ನಮ್ಮ ಚಾನಲಲ್ಲಿ ಲಾಸ್ಟ್ ಟೈಮು ಅಪ್ಲೋಡ್ ಮಾಡಿದ್ದೆ ಒಂದು ವಿಡಿಯೋನ. ಆ ವಿಡಿಯೋದಲ್ಲಿ ಜಸ್ಟ್ ಯಾವ ರೀತಿ ನಾವು ಮನೆ ಕಟ್ಟಬೇಕು ಅಂತ ಇದ್ದೀವಿ ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ಸ್ನ ಯೂಸ್ ಮಾಡಿ ಅನ್ನೋದ್ರ ಬಗ್ಗೆ ಅಷ್ಟೇ ನಾವು ಮಾಹಿತಿ ಕೊಟ್ಟಿದ್ವಿ. ಈಗಾಗಲೇ ಒಂದೆರಡು ಕೋರ್ಸ್ ಇಟ್ಗೆನ ಇಟ್ಬಿಟ್ಟು ವರ್ಕ್ನ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಈಗ ತಾನೇ ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು. ಇದಿಷ್ಟು ಕೆಲಸ ಒಂದೇ ದಿವಸದಲ್ಲಿ ಮಾಡಿರೋವಂಥದ್ದು. ಇನ್ನೂ ಸಂಜೆ ಅಷ್ಟೊತ್ತಿಗೆ ಇನ್ನೂ ಜಾಸ್ತಿ ಕೆಲಸ ಆಗೋದ್ರಲ್ಲಿದೆ. ನೀವು ನಾರ್ಮಲ್ ಇಟ್ಗೆಲ್ಲ ಆದರೆ ಇಷ್ಟು ಸ್ಪೀಡಾಗಿ ಮಾಡೋಕ್ಕಾಗೋದಿಲ್ಲ. ಮತ್ತು ಮಣ್ಣು, ಸಿಮೆಂಟು ಇದೆಲ್ಲ ತುಂಬ ಹೆಚ್ಚಾಗೇ ಬೇಕಾಗುತ್ತೆ. ಮತ್ತು ಫಿನಿಷಿಂಗ್ ನೋಡಿರ್ಬೋದು ನೀವು, ಫಿನಿಷಿಂಗ್ ತುಂಬ ಚೆನ್ನಾಗಿದೆ ಇಟ್ಗೆದು. ಮತ್ತು ಸೈಜು ದೊಡ್ಡದಾಗಿರೋದ್ರಿಂದ ತುಂಬ ಬೇಗ ಮನೆ ಫಿನಿಷಿಂಗ್ ಆಗುತ್ತೆ. ಆಲ್ಮೋಸ್ಟು ನಾವು ಒಂದು 15 ಡೇಸಲ್ಲೆಲ್ಲ RCCವರೆಗೂ ತಗೊಂಡೋಗ್ಬೋದು ಈ ಒಂದು ಇಟ್ಕೆನ ಯೂಸ್ ಮಾಡಿಬಿಟ್ಟು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಒಂದು ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ಸ್ನ ಯೂಸ್ ಮಾಡಿಬಿಟ್ಟು ಈ ಗಾರೆ ಮೇಸ್ತ್ರಿ ಅವರೆಲ್ಲ ನೀಟಾಗಿ ಮನೆ ಕಟ್ತಾ ಇದ್ದಾರೆ. ತುಂಬ ವರ್ಕ್ ಮಾತ್ರ ಒಳ್ಳೆ ಸ್ಪೀಡಾಗಿ ಆಗುತ್ತೆ. ಫಿನಿಷಿಂಗು ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಸೇಫ್ಟಿ ವಿಚಾರದಲ್ಲೂ ನಾವು ಏನು ಯೋಚನೆ ಮಾಡೋಂಥದ್ದಿರಲ್ಲ. ಇದು 4 ಕಡೆಯೂ ತುಂಬ ನೀಟಾಗೆ ಲಾಕ್ ಆಗುತ್ತೆ. ಒಂದು ಸ್ವಲ್ಪ ಸಿಮೆಂಟಿಂದು ತಿಳಿ ಹಾಲಂಥದ್ದನ್ನ ನಾವು ಇಟ್ಟಿಗೆ ಮಧ್ಯದಲ್ಲಿ ಒಯ್ದುಬಿಟ್ಟು ಅಲ್ಲಿಗೆ ಇಟ್ಟಿಗೆ ಇಟ್ಟರೆ ಸಾಕು. ಮನೆ ಕಂಪ್ಲೀಟ್ ಆಗೋವರೆಗೂ ಇಂಚಿಂಚು ಮಾಹಿತಿನೂ ನಿಮ್ಮ ಹತ್ರ ಹಂಚ್ಕೊತೀನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.